ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಈಸ್ಟ್ ಸೌತ್ ಕಾರ್ನರ್ 22x30 ಬೈ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ವಾಲ್, ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ ವಾಲ್ ಕೂಡ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ ನಲ್ಲಿ ಟೆಕ್ಸ್ಚರ್ ನಲ್ಲಿ ವಾಲ್ ಪೇಂಟಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಗೇಟ್ ಬಂದು ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. ಫುಲ್ ಕವರ್ಡ್ ಗೇಟ್ ಇದು. MS ಶೀಟ್ ಹಾಗೆ ಟ್ಯೂಬ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಸೆಂಟರ್ನಲ್ಲಿ CNC ಕಟಿಂಗ್ MS ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಗೇಟಿಂದ ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಸಂಪ್ ಸಿಗುವಂಥದ್ದು. ಇಲ್ಲಿ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಸಿಗುತ್ತೆ. ಇದು ಬಂದು ನಿಮಗೆ ಬೋರ್ವೆಲ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಹಾಗೆ ಗ್ಯಾಸ್ ಕನೆಕ್ಷನ್ ಬರುವಂಥದ್ದು. ಗ್ರೌಂಡ್ ಫ್ಲೋರ್ ನ ಪಾರ್ಕಿಂಗ್ ಟೈಲ್ ಬಂದು ಡಿಜಿಟಲ್ 15x15 ಟೈಲಿಂಗ್ ಮಾಡಿದ್ದಾರೆ. ಕಾರ್ನರ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಸನ್ಲೈಟ್ ಹಾಗೆ ವೆಂಟಿಲೇಷನ್ ಇರುವಂಥದ್ದು. ಇಲ್ಲಿ ವಿಂಡೋಸ್ ಕೂಡ ಕೊಟ್ಟಿರುವಂಥದ್ದು ಸನ್ಲೈಟ್ ವೆಂಟಿಲೇಷನ್. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಮಿನಿಮಮ್ 3 ರಿಂದ 4 ಕಾರ್ ಪಾರ್ಕ್ ಮಾಡಬಹುದು. ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡಬಹುದು. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕೊಟ್ಟಿರುವಂಥದ್ದು ಸ್ಟೇರ್ ಕೇಸ್ ಪಕ್ಕದಲ್ಲಿ. ಸ್ಟೇರ್ ಕೇಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ ನಿಂದ ಡ್ಯೂಪ್ಲೆಕ್ಸ್ ಮನೆ ಎಂಟ್ರೆನ್ಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶಿಂಗ್ ಗ್ರಾನೈಟ್ ಹಾಕಿದ್ದಾರೆ. ವಾಲ್ ನಲ್ಲಿ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಪಾಲಿಶ್ಡ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫ್ರಂಟ್ ಪೋರ್ಟಿಕೋಲಿ ರೈಲಿಂಗ್ ಬಂದು ಟಫ್ ಅಂಡ್ ಗ್ಲಾಸ್ ಆಗಿ SS ಟ್ಯೂಬ್ಸ್ ಯೂಸ್ ಮಾಡಿರೋದು. ಸೀಲಿಂಗ್, ಫಾಲ್ ಸೀಲಿಂಗ್ ನಲ್ಲಿ ಬಂದು PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರ್ ಬಂದು ಬರ್ಮಾ ಟೀಕ್ ನಿಂದ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಕಾರ್ವಿಂಗ್ ಆಗಿ ಬಾಕ್ಸಿ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಪಾಲಿಶ್ಡ್ ಗ್ರಾನೈಟ್. ಲಿವಿಂಗ್ ನ ವಾಲ್ ಪೂರ್ತಿ ನಿಮಗೆ 3 ವಾಲ್, ಆಲ್ಮೋಸ್ಟ್ 4 ವಾಲ್ ನಿಮಗೆ ವಿನಿಯರ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಪಾಲಿಶ್ಡ್ ವಿನಿಯರ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಡೋರ್ ಮೇಲ್ಗಡೆ ಒಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಹಾಗೆ ಡೋರ್ ಪಕ್ಕದಲ್ಲಿ ನಮಗೆ 3 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಅದ್ರ ಮೇಲೆ ಕೂಡ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ಮತ್ತೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು TV ಕ್ಯಾಬಿನೆಟ್ ಕೂಡ ವಿನಿಯರ್ ನಿಂದಾನೇ ಮಾಡಿರುವಂಥದ್ದು. ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇನ್ನು ನಿಮಗೆ ಲಿವಿಂಗ್ ನಲ್ಲೇ ಓಪನ್ ಕಿಚನ್ ಏರಿಯಾ ಕೂಡ ಸಿಗುವಂಥದ್ದು. ಸ್ಟೇರ್ ಕೇಸ್ ಪಕ್ಕದಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 3 SS ಬ್ಯಾಸ್ಕೆಟ್ಸ್ ಆಗಿ ಒಂದು ಪುಲ್ಔಟ್ ಹಾಕಿರುವಂಥದ್ದು. ಸಿಂಕ್ ಇನ್ನ ಕಟಿಂಗ್ ಆಗಿಲ್ಲ. ನಿಮ್ಗೆ ಆಲ್ಮೋಸ್ಟ್ 2 ಫೀಟ್ ವೈಡ್ಸ್ ನ ಸಿಂಕ್ ಬರುತ್ತೆ. ಮೆಟ್ರಿಫೈಡ್ ಟೈಲಿಂಗ್ ಮಾಡಿ ಸಿಂಗಲ್ ಶಟರ್ ನ 2 ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಕಿಚನ್ ನಲ್ಲಿ. ಇಲ್ಲಿಂದ TV ಕ್ಯಾಬಿನೆಟ್ ಪಕ್ಕದಲ್ಲಿ ಮತ್ತೆ ನಮಗೆ ಸ್ಟೇರ್ ಕೇಸ್ ನ ಈ ಸೈಡ್ ನಲ್ಲಿ ಪೂಜಾ ರೂಮ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಡೈನಿಂಗ್ ಆಗು ಯೂಸ್ ಮಾಡಬಹುದು. ಇದನ್ನ ಡೈನಿಂಗ್ ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಒಂದು 3 ಶೀಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಕಾರ್ನರ್ ಆಗಿರೋದ್ರಿಂದ ನಿಮಗೆ 2 ಕಡೆ ವಿಂಡೋಸ್ ಬರುತ್ತೆ, ಈಸ್ಟ್ ಮತ್ತೆ ಸೌತ್ ಕಡೆ. ಇದು ಬಂದು ನಿಮಗೆ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ವಾಲ್ ನಲ್ಲಿ ಬಂದು ವಿನಿಯರ್ ಕ್ಲಾಡಿಂಗ್ ಮಾಡಿದ್ದಾರೆ. ಟೀಕುಡ್ ವಾಸ್ಕಲ್ ಹಾಗೆ ಟೀಕುಡ್ ನ ಆರ್ಚ್ ಮಾಡಿರುವಂಥದ್ದು.
ಕಾರ್ವಿಂಗ್ ಆರ್ಚ್ ಮಾಡಿರುವಂಥದ್ದು. ಡೋರ್ ಬಂದು ಟಫ್ ಅಂಡ್ ಇಚಿಂಗ್ ಗ್ಲಾಸ್ ನಲ್ಲೇ ಡೋರ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು. ಪೂಜಾ ರೂಮ್, ಪೂಜಾ ಐಟಮ್ಸ್ ಇಡೋದಕ್ಕೆ ಒಂದು ಸ್ಲ್ಯಾಬ್ ಕೊಟ್ಟು ವಾಲ್ ನಲ್ಲಿ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಬಂದು ಪ್ಲೈವುಡ್ ಮತ್ತೆ ಲ್ಯಾಮಿನೇಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸೆಂಟರ್ ನಲ್ಲಿ ಓಮ್ ಅಂತ ಇಚಿಂಗ್ ಮಾಡಿರುವಂಥದ್ದು ಗ್ಲಾಸ್ ನಲ್ಲಿ. ಇದರ ಪಕ್ಕದಲ್ಲಿ ಒಂದು ಕ್ರಾಕರಿ ಯೂನಿಟ್ ಕೊಟ್ಟಿದ್ದಾರೆ. ಕ್ರಾಕರಿ ಯೂನಿಟ್ ಪಕ್ಕದಲ್ಲೇ ನಮಗೆ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಒಂದು ಕಾಮನ್ ವಾಶ್ರೂಮ್ ಬರುವಂಥದ್ದು. ವಾಶ್ರೂಮ್ ಅಲ್ಲಿ ಕೂಡ ನಿಮಗೆ ಟೀಕ್ವುಡ್ ವಾಸ್ಕಲಾಗೆ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. ಮತ್ತೆ ನಾವು ಲಿವಿಂಗ್ ಕಡೆ ಬಂದು ಸ್ಟೇರ್ ಕೇಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರ್ ನಿಂದ ರೂಮ್ಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಒಂದು ಡಿಸೈನ್ ಮಾಡಿರುವಂಥದ್ದು ಶೋ ಪೀಸಸ್ ಇಡೋದಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಶೋ ಪೀಸಸ್ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ, ವಿನಿಯರ್ ನಲ್ಲೇ ಮಾಡಿರುವಂಥದ್ದು. ಇಲ್ಲೂ ಸನ್ಲೈಟ್ ಮತ್ತೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೇಲೆ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ನಮಗೆ 2 ರೂಮ್ಗಳು ಸಿಗುತ್ತೆ. ಲೆಫ್ಟ್ ಸೈಡ್ ನಲ್ಲಿ ಕುಬೇರ್ ಮೂಲ ಕಡೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಈ ಬೆಡ್ರೂಮ್ ನಲ್ಲಿ ನಿಮಗೆ 3 ಶಟರ್ನ ಒಂದು ಟೀಕ್ವುಡ್ ವಿಂಡೋ ಸಿಗುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂತ ಕಾಟ್ ಸಿಗುವಂಥದ್ದು. ಹೆಡ್ ಬೋರ್ಡ್ ಕೂಡ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಕಾಟ್ ನ 2 ಕಡೆ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ. ಒಂದ್ ಕಡೆ ಓಪನ್ ಟೈಪ್ ಡೋರ್ಸ್ ನ 2 ಡೋರ್ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಅದರ ಪಕ್ಕದಲ್ಲಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಆಪೋಸಿಟ್ ಅಲ್ಲಿ ಡೋರ್ ಬ್ಯಾಕ್ ಸೈಡ್ ನಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಅಲ್ಲಿ ಟೀಕ್ವುಡ್ ವಾಸ್ಕಲ್ಗೆ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. 8 ಫೀಟ್ ಟೈಲಿಂಗ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲಿಂಗ್. ರೂಮ್ ಡೋರ್ಸ್ ಕೂಡ ನಿಮಗೆ ವಿನಿಯರ್ ಡೋರ್ಸೇ ಯೂಸ್ ಮಾಡಿರುವಂಥದ್ದು. ರೂಮ್ ಡೋರ್ಸ್ ಅಲ್ಲಿ ಎಲ್ಲಾ ವಾಸ್ಕಲ್ ವಿಂಡೋ ವಾಸ್ಕಲ್ಸ್ ಬಂದು ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಇದರ ಆಪೋಸಿಟ್ ಅಲ್ಲೇ ಮತ್ತೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್, ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ 2 ಶಟರ್ ಹಾಗೆ ಒಂದು ಸಿಂಗಲ್ ಶಟರ್ನ ವಿಂಡೋ ಸಿಗುತ್ತೆ. ಮೇಲೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ, ಫಿಟ್ಟಿಂಗ್ಸ್ ಬಂದು ಸೇಲ್ ಆದ್ಮೇಲೆ ಮಾಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಬಾತ್ರೂಮ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಕೂಡ ಸಿಗುತ್ತೆ. ಇದು ಈಸ್ಟ್ ಸೈಡ್ ಬರುವಂತ ಬಾಲ್ಕನಿ. ಇದು ನೋಡಬಹುದು, ರೋಡ್ ಸೈಡ್ಗೆ ಬರುವಂತ ಬಾಲ್ಕನಿ. ಇಲ್ಲಿ ನಿಮಗೆ ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಅಲ್ಲಿ. ಮತ್ತೆ ಇಲ್ಲಿಂದ ಹೊರಗೆ ಬಂದು ಸ್ಟೇರ್ ಕೇಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ ನಲ್ಲಿ ಓಪನ್ ಹೆಡ್ ಲೈಟ್ ಕೊಟ್ಟಿರುವಂಥದ್ದು, ಸನ್ಲೈಟ್ ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ಗ್ಲಾಸ್ ಹಾಕಿದ್ದಾರೆ ಮೇಲೆ. ಹಾಗೆ ಇಲ್ಲೂ ಕೂಡ ಒಂದು ಬೆಡ್ರೂಮ್ ಸಿಗುತ್ತೆ. ಸೇಮ್ ಕೆಳಗಡೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ ನ ರೂಮ್ ಸಿಗುವಂಥದ್ದು. ಇಲ್ಲೂ ಸೇಮ್ ಡಿಸೈನ್ ಮಾಡಿರುವಂಥದ್ದು, ಸೇಮ್ ಪ್ಯಾಟರ್ನ್. 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಕಾಟ್ನ 2 ಕಡೆ ವಾರ್ಡ್ರೋಬ್ ಸಿಗುವಂಥದ್ದು, ಮೇಲೆ ಲಾಫ್ಟ್ಸ್, ಹಾಗೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು.
ರೂಮ್ ಡೋರ್ನ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ ಈ ರೂಮ್ ಡೋರ್ ಆಪೋಸಿಟ್ ಅಲ್ಲೇ ಮತ್ತೊಂದು ಡೋರ್ ಸಿಗುವಂಥದ್ದು. ಈ ಡೋರ್ ನಲ್ಲಿ ಹೊರಗಡೆ ಬಂದ್ರೆ ನಮಗೆ ಸಿಟ್ಔಟ್ ಏರಿಯಾ ಸಿಗುತ್ತೆ. ಇಲ್ಲೂ ರೂಫ್ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಇಲ್ಲಿ ಸಿಟ್ಔಟ್ ಏರಿಯಾನಲ್ಲಿ ಡ್ರೆಸ್ ವರ್ಕ್ ಏನು ಮಾಡಿಲ್ಲ. ಸಿಟ್ಔಟ್ ನಲ್ಲಿ ಫ್ಲೋರಿಂಗ್ ಬಂದು ವುಡನ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಅಲ್ಲಿ. ಈ ಕಡೆ ಒಂದು ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ಈ ಕಡೆ ಕಾರ್ನರ್ ಅಲ್ಲಿ ನಿಮಗೆ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲೆ ಹೋಗೋದಕ್ಕೆ. ಲ್ಯಾಡರ್ ನಲ್ಲಿ ಮೇಲೆ ಹೋದ್ರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಟ್ಯಾಂಕ್ ರೂಮ್ ಬರುತ್ತೆ. ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಕಲ್ಲು ಹಾಕಿದ್ದಾರೆ ನೋಡ್ಬೋದು ನೀವು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ BDL ಹೋಟೆಲ್ ಬರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಅಕ್ಕಪಕ್ಕದಲ್ಲಿ ನಿಮಗೆ ಒಳ್ಳೆ ಲಕ್ಸುರಿ ಬಿಲ್ಡಿಂಗ್ಸ್ ಇರುವಂಥದ್ದು. ಇದು BDA ಪ್ರಾಪರ್ಟಿ ಆಗಿರೋದು ನಿಮಗೆ 100% ಲೀಗಲ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗ್ ಗೆ 1,65,00,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.